ಭಾಷೆಗಳು ಬೇರೆ ಆಗಿರ್ಬೋದು, ನಮ್ಮ ಜಾತಿಗಳು ಬೇರೆ ಆಗಿರ್ಬೋದು, ಧರ್ಮ ಬೇರೆ ಆಗಿರ್ಬೋದು, ಕಾನೂನು ಮಾತ್ರ ಒಂದೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವಸ್ಪರ್ಶಿ ಸರ್ವ ಇದರಲ್ಲಿ ಅವರು ಕಾನೂನನ್ನು ರಚನೆ ಮಾಡಿದ್ದಾರೆ. ಆ ಕಾನೂನಿಗೆ ಗೌರವ ಕೊಡೋಣ, ಆ ಕಾನೂನನ್ನು ನಾವು ಎತ್ತಿ ಹಿಡಿಯೋಣ. ಇಡೀ ದೇಶಕ್ಕೆ ನಾವು ಆ ಕಾನೂನಿನ ಮುಖಾಂತರ ಪ್ರತಿಯೊಬ್ಬ ನಾಗರಿಕರಿಗೆ ನಾವು ನ್ಯಾಯವನ್ನು ಒದಗಿಸುವ ಕೆಲಸಗಳನ್ನು ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ತರ್ತಕ್ಕಂಥದ್ದು ಚರ್ಚೆ ಆಗಿರ್ತಕ್ಕಂಥದ್ದು. ಅದನ್ನ ಏನು ಇವರು ಓಪನ್ ಇದು ಕ್ಲೋಸ್ ಕವರ್ ಅಲ್ಲಿ ಫ್ಲೋರ್ ಅಲ್ಲಿ ಚರ್ಚೆ ಮಾಡ್ತಾರೆ ಅಥವಾ ಕ್ಲೋಸ್ ಕವರ್ ಅಲ್ಲಿ ಇದಾಗತ್ತೆ, ಅದು ಯಾವುದೇ ರೀತಿ ಚರ್ಚೆ ಆಗತ್ತೆ. ಅದು ಏನು ಪಾಸ್ ಆಗ್ಬೇಕು. ನಾವು ಕಾಂಗ್ರೆಸ್ ಅವ್ರನಾಗೆ ಗಲಾಟೆಯನ್ನ ಮಾಡಿಸಿ ಇದು ಮಾಡಿಸಿ ಅಲ್ಲಿ ಒಳಗಡೆ ಹೊರಗಡೆ ಗಲಾಟೆ ಮಾಡಿಸಿ ಒಳಗಡೆ ಬಿಲ್ ಅಲ್ಲಿ ಪಾಸ್ ಮಾಡ್ಕೊಳ್ಳೋ ವ್ಯವಸ್ಥೆಯಲ್ಲಿ ನಾವಿಲ್ಲ, ಆ ತರ ಮಾಡಲ್ಲ. ಯಾಕೆ ಅಂದ್ರೆ ಹಿಂದೆ ನೋಡಿರ್ಬೋದು, ಬೆಳಗಾವಿಯಲ್ಲಿ ಹೊರಗಡೆ ಗಲಾಟೆ ಮಾಡಿಸಿದರೆ ಒಳಗಡೆ ಸಾಕಷ್ಟು ಬಿಲ್ಗಳು ಅವ್ರು ಬೇಕಾಬಿಟ್ಟಿ ಬಿಲ್ಗಳನ್ನ ಪಾಸ್ ಮಾಡಿಕೊಂಡು ಆ ವಿಷಯಗಳನ್ನೇ ಡೈವರ್ಟ್ ಮಾಡುವ ಕೆಲಸಗಳನ್ನ ಇವತ್ತಿನ ದಿವಸ ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳ್ತಾರೆ ಒಂದ್ ಕಡೆ, ಈಗ ಕುಂಭಮೇಳ ಹೋಗೋದ್ರಿಂದ ಅಲ್ಲಿ ಸ್ನಾನ ಮಾಡೋದ್ರಿಂದ ಏನೋ ಬಡತನ ನಿರ್ಮೂಲನೆ ಆಗತ್ತಾ ಅಂತ ಹೇಳಿ. ಹಾಗಾದ್ರೆ ನಿಮ್ಮ ನಾಯಕಿ ಹೋದ್ರಲ್ಲ, ಯಾರಿಗೆ ಹೇಳಿರೋದು? ಹಾಗಾದ್ರೆ ನಿಮ್ಮ ಪ್ರಿಯಾಂಕಾ ವಾದ್ರಾಗೆ ಹೇಳಿರೋದಾ ಇದು? ಅಂದ್ರೆ ನಮ್ಮ ಸನಾತನ ಧರ್ಮದ ಇದನ್ನು ನಾವು ಆಚರಣೆ ಮಾಡಬಾರ್ದ? ಇದಕ್ಕೆಲ್ಲ ನೀವು ವಿರೋಧ ಮಾಡ್ತೀರಾ? ಖರ್ಗೆ ಅವರೇ, ಒಂದು ರಾಷ್ಟ್ರೀಯ ಅಧ್ಯಕ್ಷರಾಗಿ ನಮ್ಮ ಆಚಾರ ವಿಚಾರಕ್ಕೆ ಧಕ್ಕೆ ತರುವಂತ ಹೇಳಿಕೆಯನ್ನ ನೀಡಿದ್ದೀರಾ. ನಮ್ಮ ಆಚಾರ ವಿಚಾರಗಳಿಗೆ ಸನಾತನ ಹಿಂದೂ ವಿರೋಧಿನ ನೀವು? ಹಾಗಾದ್ರೆ ಈ ತರ ಹೇಳಿಕೆಯನ್ನ ಕೊಡುವ ಮುಖಾಂತರ ನೀವು ಯಾರಿಗೆ ಇದನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಾ, ಯಾರಿಗೆ ಮೆಸ್ಲಿಕ್ಕೆ ಹೊರಟಿದ್ದೀರಾ ಅಂತೇಳಿ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಮಾಹಿತಿ ಮುಖಾಂತರ ಕೇಳ್ಕೊಂತೀನಿ. ಒಂದು ರಾಷ್ಟ್ರೀಯ ಒಂದು ಘನವೆತ್ತ ಒಬ್ರು ರಾಷ್ಟ್ರೀಯ ಹುದ್ದೆಯಲ್ಲಿದ್ದಾರೆ, ಆ ಹುದ್ದೆಯಲ್ಲಿ ಇರ್ತಕ್ಕಂಥ ಇಂತಹ ಒಂದು ಲೂಸ್ ಟಾಕ್ ಅನ್ನ ಮಾಡ್ತಾರಲ್ಲ ಕುಂಭಮೇಳದಲ್ಲಿ. ಇವತ್ತಿನವರೆಗೆ ಸುಮಾರು 40 ಕೋಟಿಗೂ ಹೆಚ್ಚು ಜನ ಇವತ್ತು ಅಂತಹ ಪುಣ್ಯ ಕ್ಷೇತ್ರದಲ್ಲಿ ಸ್ನಾನ ಮಾಡಿ ಮಿಂದೆದ್ದಿದ್ದಾರೆ. ಅಂತಹ ಒಂದು ಕುಂಭಮೇಳದ ಬಗ್ಗೆ ನೀವು ಮಾತಾಡ್ತಿದ್ರಲ್ವಾ, ನಾಚಿಕೆ ಆಗಲ್ವಾ ನಿಮ್ಗೆ? ಈಗ ಮಾತಾಡಿ ಕಾನೂನು ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಲ್ಲಿಂದ ಇಸ್ಕೊಂಡು ಅವ್ರಿಗೆ ಕೊಡ್ತಾ ಇದ್ದೀರಾ? ಸರ್, ನಾನು ಹೇಳ್ತೀನಿ, ರೈಲ್ವೆ ವಿದ್ಯುತೀಕರಣ 1947ರಿಂದ 2014ವರೆಗೆ 16 ಕಿಲೋಮೀಟರ್ ಆಗಿದೆ. 2014ರಿಂದ 24ವರೆಗೆ ಹೌದು 3265. ಸ್ವಾಮಿ, ನೀವು ತೆಗೆದು ನೋಡಬಹುದು, RTI ಅಲ್ಲಿ ಹಾಕಿ ಸ್ವಾಮಿ. ಸರ್, ಜಲಜೀವನ್ ಮಿಷನ್ ಕಿಲೋಮೀಟರ್ ಯಾವ ಮಾಹಿತಿ ಹೇಳ್ತೀರಿ ನೀವು? ರೈಲ್ವೆ ವಿದ್ಯುತೀಕರಣ ಸರ್, ರೈಲ್ವೆ ದೇಶದಲ್ಲಿ ಇಂಡಿಯನ್ ರೈಲ್ವೆ ಅಂತ ಇತ್ತು, ರೈಲ್ವೆ ಅಂತ ಅದ್ರ ಬಗ್ಗೆನೂ ಹೇಳಿ ಜನರಿಗೆ. ರೈಲ್ವೆ ಬಜೆಟ್ ಅಂತ ಸಪರೇಟ್ ಆಗಿ ಮಾಡ್ತಾ ಇದ್ರಲ್ವಾ? 2009ರಿಂದ 14ವರೆಗೆ 835 ಕೋಟಿ ಆದ್ರೆ 2014ರಿಂದ 23ವರೆಗೆ ಹೇಳ್ತಾ ಇದ್ದೀನಿ, 24, 25 ಹೇಳ್ತಾ ಇಲ್ಲ, 23ವರೆಗೆ 11,000 ಕೋಟಿ ಅನುದಾನ ಬಂದಿದೆ ರೈಲ್ವೆಗೆ. ಇವರು ಸಪರೇಟ್ ಆಗಿ ಬಜೆಟ್ ಸಹಿತ ಮಾಡ್ತಾ ಇದ್ರು. ಬಜೆಟ್ ಓನ್ಲಿ ಜನರ ಕಣ್ಣಿಗೆ ಮಣ್ಣೆರಿಟ್ಲಿಕ್ಕೆ ಅಷ್ಟೇ. ಅದು ಯಾವುದೇ ಬಜೆಟ್ ಅಂತ ಅನ್ಸ್ಕೊಳ್ತಾನೆ ಇರ್ಲಿಲ್ಲ, ಅದು ಅನುದಾನಗಳು ಬರ್ತಾನೆ ಇರ್ಲಿಲ್ಲ. ಜಲಜೀವನ್ ಮಿಷನ್ 2014ರಿಂದ 23ವರೆಗೆ 73.75 ಲಕ್ಷ ಜಲಜೀವನ್ ಮೆಟ್ರೋ ಸಂಪರ್ಕ 7 ಕಿಲೋಮೀಟರ್ ಇತ್ತು ಮುಂಚೆ. ಇವಾಗ ಎಷ್ಟಾಗಿದೆ? 73 ಕಿಲೋಮೀಟರ್ ಆಗಿದೆ. ನಮ್ದು ಇಲ್ಲಿದೆ ಹೇಳ್ತಾ ಇರೋದು ಸ್ಟೇಟ್ ಇಂದು, ಆಯ್ತಾ? ಏರ್ಪೋರ್ಟ್ಗಳು 7 ಇತ್ತು ಮುಂಚೆ ನಮ್ಮ ಕರ್ನಾಟಕದಲ್ಲಿ, ಇವತ್ತು 14 ಆಗಿದೆ. ಆಮೇಲೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ 3,000 ಕೋಟಿ ಅನುದಾನ ಬಂದಿದೆ.